ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ಯಾರಿರುವರು? ಈ ದಿನ ಭಕ್ತರ ಪ್ರಸಾದವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಪ್ರಾಣ ಮಾಡದಿದ್ದರೆ ಶಾಂತಿ ಇದೆ. ಸರ್ಕಾರ ದುರಾತ್ಮರಾದ ಧೋನಿಗಳ ಮಗವ ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ಅಸಾಧ್ಯವೆನಿಸುವುದು. ಮಾವ, ಈಗ ನಾನು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಕೌರವೇಶ್ವರವನ್ನ ವೈಭವವನ್ನು ತೃಣೀಕರಿಸಿ ಕೇವಲ ವಿದುರನ ಮೊರಕ ಜೋಪಡಿಯನ್ನು ಆಶಿಸಿದ್ದನೇ ಕುರ್ರಾಜ. ನಿಜ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಕುರ್ರಾಜ. ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನೆಂದು ಬೋಧಿಸುತ್ತಾರೋ ಅವರನ್ನೇ ಧ್ವಂಸ ಮಾಡಿಬಿಡುವನು ಕುರ್ರಾಜ. ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕುರ್ರಾಜ. ಭಾರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನೆಂದು ಬೋಧಿಸುತ್ತಾರೋ ಅವನನ್ನು ಧ್ವಂಸ ಮಾಡಿಬಿಡುವನು ಕುರ್ರಾಜ. ಕಂಸ, ಶಿಶುಪಾಲ, ಜರಾಸಂಧರೆಲ್ಲ ನಿನಗೆ ಎಂತಹ ಮಿತ್ರರಾಗಿದ್ದರು ಕುರ್ರಾಜ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕಾಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರೆಲ್ಲರನ್ನು ಸುಲಭಾನ ಪ್ರಮತ್ತರನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನಿಗೆ ಮನ್ನಣೆ ಏಕೆ ಗುರುರಾಜ? ಶಕುನೆ, ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಗೆ ಕಳಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಕುರುಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕುರ್ರಾಜ. ಏನ ಉದ್ದೇಶ? ಕಾಳ ಸಾರ್ಪದ ವಿಷದ ಹಲ್ಲನ್ನು ಕೆಟ್ಟ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ನಿಜ ಮಾವ. ನೀನೇನಾದರೂ ಕೃಷ್ಣನಿಗಿಂತ ವಿಜಯೋನ್ನತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ಈಗ ನಿನಗೆ ಬಂದದಗಿರಿಗೆ ಗುರುರಾಜ. ಮಾವ, ಕೃಷ್ಣ ಏನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನೀನು ಬೇಡ, ನನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು ಗುರುರಾಜ. ಪಾಪ ಹೇಡಿ ಪಾತನು ನಿನ್ನನ್ನ ಸಂಕಟದಿಂದ ಉದ್ಧಾರ ಮಾಡಿದನು ಗುರುರಾಜ. ನಿಜ ಮಾವ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕುರುರಾಜ. ಅದೇಕೆ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರಯ್ಯ. ಇದ್ದರೂ ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ನೀಡಿದ್ದೆ ಆದರೆ
ನನ್ನ ವಿನಾಶಕ್ಕೆ ನೀನೇ ಕಾರಣ. ಸಾಧ್ಯವಿಲ್ಲ ಮಾವ. ಅಲ್ಲವಯ್ಯ, ಪಗಡೆಯ ಆಟದಲ್ಲಿ ಸೋತ ಬಳಿಕ ರಾಜ್ಯದ ಮೇಲಿನ ಹಕ್ಕುಮತ್ತೆಗಳೆಲ್ಲವೂ ನಾಶವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ಹೇಗೆ ಕುರ್ರಾಜ? ಸಾಧ್ಯವಿಲ್ಲ ಮಾವ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಹೇಗೆ ಈ ತಾಯಿನೇ ವೃತ್ತಿ ದೇಹಿ ಎಂದು? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಏ ವೀರ ಕುರುಭೂಮಿಯನ್ನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಏ ವೀರ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿ ನಿನಗೆ ಉಚಿತವಾದ ಕಾರ್ಯವಲ್ಲ ಕುರ್ರಾಜ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ ಕುರ್ರಾಜ. ಸರಿಯಾಗಿ ಹೇಳಿದೆ ಸೌಬಲ ರಾಜ ಶಕುನಿ. ಯಾರು ಎನ್ನೆದುರಿಸಿಬಲ್ಲವರು ಈ ಛಲದಂಕ ಮಲ್ಲನ? ಯಾರು ಎನ್ನೆದುರಿಸಿಬಲ್ಲವರು? ಅವ ಅಲ್ಲ. ಯಾರು ಎನ್ನೆದುರಿಸಿಬಲ್ಲವರು ಈ ಛಲದಂಕ ಮಲ್ಲನ? ಯಾರು ಎನ್ನೆದುರಿಸಿಬಲ್ಲವರು? ಮಲ್ಲರೊಳು ಮಲ್ಲನೆಸಿಗ ಎದುರು ನಿಂತ ಸೈನ್ಯಗಳ ರುಂಡ ಮುಂಡಗಳ ತುಂಡುಗೈಯುವೆ. ಎದುರು ನಿಂತ ಸೈನ್ಯಗಳ ರುಂಡ ಮುಂಡಗಳ ತುಂಡುಗೈಯುವೆ. ಮಲ್ಲರೊಳು ಮಲ್ಲನೆಸಿಗ ಈ ಜಗಮಲ್ಲನ ಕೆಣಕುವರಾರು ಇವನೆದುರಿಸಬಲ್ಲವರು? ಅವರಾರು ಇವನೆದುರಿಸಬಲ್ಲವರು? ಗಡಗಡ ನಡುಗಿಸಿ ಬ್ರಹ್ಮಾಂಡವನೇ ವರದಿ ಆಳುವೆನ ಭರತ ಕಂಡವನೇ. ಗಡಗಡ ನಡುಗಿಸಿ ಬ್ರಹ್ಮಾಂಡವನೇ ವರದಿ ಆಳುವೆನ ಭರತ ಕಂಡವನೇ. ಮಲ್ಲರೊಳು ಮಲ್ಲನೆಸಿಗ ಈ ಜಗಮಲ್ಲನ ಕನಗುವರಾರು ಇವನೆದುರಿಸಬಲ್ಲವರು? ಅವನಾರು ಇವನೆದುರಿಸಬಲ್ಲವರು? ಯಾರು ಅವನಾರು ಇವನೆದುರಿಸಬಲ್ಲವನು? ಮಾವ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕುರ್ರಾಜ, ಬಾರಿಗೂ ಶಾಂತಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಾಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಕುರ್ರಾಜ. ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಕುರ್ರಾಜ. ಮಾವ, ಅದೇನು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಪ್ರಾಜ್ಞಾಪಿಸಿಕೊಳ್ಳುವೆನು. ನಡೆ ಕೌರವೇಶ್ವರ, ನಡೆ. ಮಾವ, ಈ ದುರ್ಯೋಧನನು ನಿನ್ನ ಸಲಹೆಯ ಹೊರತಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ. ನಡೆ ಕುರುಕುಲದ ಕಿರೀಟವೇ, ನಡೆ. ಕಬ್ಬಿನ ಕುರಿಯನ್ನು ಹೋಗಿಸಿ ರಣಮಾರಿಯ ಮುಂದೆ ನಿನ್ನ ಸಹೋದರರೆಲ್ಲರನ್ನು ಮಾಲಿ ಕೊಟ್ಟ ಮಾಲಿ ಕೊಡದಿದ್ದರೆ ಸೋಬಲ ರಾಜ ಶಕುನಿಯನ್ನು ಹೆಣ್ಣ ಹಿತೈಷ ಎಂದು ತಿಳಿದೆಯ ಮೂಲ
ಶಾಕಣೆ ಎಂಬ ಮೂರಕ್ಷರದ ಅರ್ಥ ತಿಳಿಯದ ಮೂಡ. ಎಂದರೆ ಶಕ್ತಿ ಪ್ರಮಾಣವಾದ. ಕೋ ಎಂದರೆ ಕಳಕಲ ವಂಶವನ್ನೆಲ್ಲ. ಎಂದರೆ ಏನೆಂದಲೇ ಏನಾಮ. ಈಗ ಈ ಸಾಬಲ ರಾಜ ಶಕುನಿಗೆ ಮನಃಶಾಂತಿ ಆನಂದ 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 ಈ ಶಕುನಿಯ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವಗಮ ಜಯವ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪದ ಸೆಡೆಮೆಟ್ಟೆ ಸರಸವನ್ನಾಡಲು ಬಯಸುವ. ಸೇಡಿನ ಸರ್ಪದ ಸೆಡೆಮೆಟ್ಟೆ ಸರಸವನ್ನಾಡಲು ಬಯಸುವೆ. ಸೇಡಿನ ಸರ್ಪದ ಸೆಡೆಮೆಟ್ಟೆ ಸರಸವನ್ನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿ ಆಡಿ ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ಆನಂದವನ ಒಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಗಳ ಹುಟ್ಟಿಸುವ ಆ ಕುರಿಗಳ ರಣದಲ್ಲಿ ಪಾಲ್ಗೊಳ್ಳುವ. ಕೌರವ ಕುರಿಗಳ ಹುಟ್ಟಿಸುವ ಆ ಕುರಿಗಳ ರಣದಲ್ಲಿ ಪಾಲ್ಗೊಳ್ಳುವ. ಕೌರವ ಕುರಿಗಳ ಹುಟ್ಟಿಸುವ ಆ ಕುರಿಗಳ ರಣದಲ್ಲಿ ಪಾಲ್ಗೊಳ್ಳುವ. ದರ್ಪಣ ನೀಡುವ ಸೋದರರೇ ದರ್ಪಣ ನೀಡುವ ಸೋದರರೇ ನೆಮ್ಮದಿ ಬಂದಿರೆ ನೇರೆಂದು. ದುರ್ಯೋಧನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ 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 ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ